ಗುರುಗಳಿಗೆ ನಮಸ್ಕಾರ. ಹರೇ ಶ್ರೀನಿವಾಸ. ನಮಸ್ಕಾರ ಗುರುಗಳೇ. ಸುಮತಿಭಿರನುಮೇಯಂ ಶುಭ್ರಕಾಜಂ ಸಖಾಜಂ ಸುಖಮಯಮನಪಾಜಂ ಮುಕ್ತಿಪಾಜಂ ನೃಹಜಮಹಮಮೇಜಂ ಧ್ಯೇಜಮಾಮ್ನಾಜಗೇಜಂ ಸದಜಮಸದಜೇಜಂ ಶ್ರೀಸಹಾಜಂ ಭಜೇಜಂ ಅಂಜನಾಸೂನು ಸಾನ್ನಿಧ್ಯಾತ್ ವಿಜಯೇನ ವಿರಾಜಿತಂ ಅಜಿತಪ್ರೀತಿಜನಕಂ ಭಜೇಹಂ ವಿಜಯಧ್ವಜಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿಮ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜನ್ಮಾದ್ಯಸ್ಯ ಜನ್ಮಜಾದಿತರತಶ್ಚಾರ್ಥೇಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವಯೇ ಮುಖ್ಯಂತೆ ಜಂ ಸೂರಯಃ ತೇಜೋ ವಾರಿಮೃತಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಓಂ ಸ್ವಸ್ತ್ಯಸ್ತು ಸತಾಂ ಅಶೇಷ ಸನ್ಮಂಗಲಾನಿ ಭವಂತು. ಸಮ್ಯಕ್ ಶ್ಲೋಕೈಕ ಶ್ರವಣ ಪಠನ ಮಾತ್ರೇಣ ಭಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತಕಲ್ಮಷ ಅಪನೋದನ ಪಟುತರೆ. ಶ್ರೀಮದ್ ಭಾಗವತೆ ಮಹಾಪುರಾಣೆ ತೃತೀಯ ಸ್ಕಂಧೆ ಏಕಾದಶೇऽಧ್ಯಾಯೇ ಅದ್ಯ ಕಥಾನುವಾದೇ ಸತಿ ಕಿಂಚಿತ್ ಪೂರ್ವಕಥಾನುವಾದಃ. ಇದುವರೆಗೆ 18ನೇ ಶ್ಲೋಕದ ವಿವರಣೆ ಆಗ್ತಾ ಇತ್ತು. ಅದರಲ್ಲಿ ಭಗವಂತ ತಾನು ಎಲ್ಲ ಗುಣಗಳನ್ನು ಹೊಂದಿದ್ದಾನೆ, ಇನ್ನೇನು ಪಡಿಬೇಕಾಗಿದ್ದೇನಿಲ್ಲ. ಪೂರ್ಣ ಕಾಮ, ಆಪ್ತ ಕಾಮಸ್ಯ ಕಾಸ್ಪೃಹ ಅಂತ ವೇದದಲ್ಲಿದೆ. ಎಲ್ಲಾ ಕಾಮನೆಗಳನ್ನು ಹೊಂದಿದ ಮೇಲೆ ಮತ್ತಿನ್ಯಾವ್ದ್ರ ಬಗ್ಗೆ ಬಯಕೆ ಇರುತ್ತೆ ಅಂತ. ಹಾಗಾದ್ರೆ ರಜೋಗುಣ, ತಮೋಗುಣ, ಸತ್ವಗುಣ ಇದನ್ನೆಲ್ಲ ಯಾಕೆ ಇಟ್ಕೊಂಡು ಸೃಷ್ಟಿ ಮಾಡ್ತಾನೆ? ಅವ್ರಿಗೇನಾದ್ರೂ ಪ್ರಯೋಜನ ಇದೆಯಾ? ಇಲ್ಲ. ಇದೆಲ್ಲ ಅವನಿಗೆ ಲೀಲೆ. ಬ್ರಹ್ಮದೇವರಿಗೆ ಅದು ಭಗವಂತನ ಸೇವೆ ಅಂತ ಅವ್ರು ಮಾಡ್ತಾರೆ. ಅಷ್ಟು ಬಿಟ್ರೆ ಅವರು ದೇವರ ಅನುಗ್ರಹದಿಂದ ತಮ್ಮ ಯೋಗ್ಯತೆಗೆ ತಕ್ಕ ಹಾಗೆ ಪೂರ್ಣರೇ ಆಗಿದ್ದಾರೆ. ಮತ್ತೆ ಯಾಕಿದಲ್ಲ? ಒಂದು ಭಗವಂತನಿಗೆ ಲೀಲೆ ಆಯ್ತು ಅಂತ ಎಲ್ಲ ವಿಷಯ ಬಂತು. ಅದರಲ್ಲಿ ಒಂದು ಶ್ಲೋಕವನ್ನು ಉದಾಹರಣೆ ಕೊಟ್ಟಿದ್ದಾರೆ. ಭಾಗವತ ತಾತ್ಪರ್ಯದಲ್ಲಿ ಇದೆ ಒಂದು ಶ್ಲೋಕ, ಮತ್ತೊಂದು ಇಲ್ಲಿ ವಿಜಯಧ್ವಜ ತೀರ್ಥರ ಟಿಪ್ಪಣಿಯಲ್ಲಿ ಇದೆ. ಭಾಗವತ ತಾತ್ಪರ್ಯದಲ್ಲಿ ಬಂದಿದ್ದಿಷ್ಟು: ಏತೆ ಗುಣ ಹರೇ ಸಮ್ಯಕ್ ಸ್ವಾತಂತ್ರ್ಯ ವಿಷಯ ಸದಾ ಸ್ವತಂತ್ರಾ ಪ್ರಕೃತೇಶ್ಚಾಪಿ ಬ್ರಹ್ಮಣೋನ್ಯೇಷು ತು ಕ್ರಮಾತ್ ದೇವೇಶ್ವೇವ ತದನ್ಯೇಷು ಪರತಂತ್ರಾಹಿತೆ ಮತಾಃ ಇತಿ ಚ ಅಂತ ಇದೆ. ಭಗವಂತನಲ್ಲಿ ಯಾವ ಯಾವ ಗುಣ ಇದೆ ಅಂದ್ರೆ ಸೃಷ್ಟಿ ಮಾಡೋದು, ಸಂಹಾರ ಮಾಡೋದು, ಮತ್ತೆ ಕಾಪಾಡೋದು, ಏನಿದೆ ಇದೆಲ್ಲ ಗುಣ. ಯಾವುದು? ಅದನ್ನ ಶಾಸ್ತ್ರದಲ್ಲಿ ಹೀಗೆ ಹೇಳ್ತಾರೆ: ಸ್ಥಿತಿಕರ್ತೃತ್ವ, ಸಂಹಾರ ಕರ್ತೃತ್ವ, ಸೃಷ್ಟಿಕರ್ತೃತ್ವ. ಇದೆಲ್ಲ ಭಗವಂತನ ಗುಣ. ಈ ಎಲ್ಲ ಗುಣಗಳು ಭಗವಂತನಲ್ಲಿ ಸ್ವತಂತ್ರವಾಗಿ ಇವೆ. ಗುಣ ಸ್ವತಂತ್ರವಾಗಿರೋದೊಂದು ಏನರ್ಥ? ಇನ್ನೊಬ್ಬರ ಅಧೀನವಾಗಿರೋದಲ್ಲ. ಈಗ ನಾನು ಸೃಷ್ಟಿ ಮಾಡ್ತೀನಿ ಅಂದ್ರೆ ನನ್ನ ಕೈಲೇ ಇರ್ಬೇಕು. ಇನ್ನೊಬ್ಬರ ಕೈಯಲ್ಲೇ ಅಧೀನವಾಗಿದ್ದು ನಾನು ಸೃಷ್ಟಿ ಮಾಡ್ತೀನಿ ಅಂದ್ರೆ ನನಗೆ ಸ್ವಾತಂತ್ರ್ಯ ಇಲ್ಲ ಅಂತ ಅರ್ಥ. ಪೂರ್ಣ ಅಧಿಕಾರ ನನ್ನಲ್ಲಿ ಇಲ್ಲ. ಇನ್ನೊಬ್ಬರನ್ನ ಅಪೇಕ್ಷೆ ಪಡ್ತಾ ಇದ್ದೀನಿ. ನಾನೇ ಓದಿದೆ, ನನಗೆ ಅರ್ಥ ಆಯ್ತು ಅಂದ್ರೆ ಇದಕ್ಕೆ ಓದ್ಲಿಕ್ಕೆ ನನಗೆ ಸ್ವತಂತ್ರ ಇಲ್ಲ. ಇನ್ನೊಬ್ಬರ ಅಧೀನವಾಗಿ ನಾವು ಓದ್ತಾ ಇದೀವಿ ಅಂದ್ರೆ ನಾವು ಪರತಂತ್ರ, ನಾವು ಸ್ವತಂತ್ರ ಅಲ್ಲ. ವಸ್ತುತಃ ಎಲ್ಲರೂ ಪರತಂತ್ರವೇ, ದೇವರೊಬ್ಬನ್ನ ಬಿಟ್ಟು. ಲಕ್ಷ್ಮೀದೇವಿ ಆಗ್ಲಿ, ಇನ್ಯಾರೇ ಆಗ್ಲಿ, ಎಲ್ಲರೂ ಪರತಂತ್ರರು. ಯಾಕೆ? ನಮ್ಮ ಮನಸ್ಸು, ನಮ್ಮ ಇಂದ್ರಿಯಗಳು ಪ್ರತಿಯೊಂದು ಭಗವಂತನ ಅಧೀನ. ಹಾಗಾಗಿ ಯಾವುದೇ ಗುಣವನ್ನ ತಗೊಳ್ಳಿ, ಆ ಎಲ್ಲ ಗುಣ ಹರೇಹೇ ಸ್ವಾತಂತ್ರ್ಯ ವಿಷಯ. ದೇವರಿಗೆ ಮಾತ್ರ ಎಲ್ಲ ಸ್ವತಂತ್ರ. ಅಂದ್ರೆ ಅವನ ಸ್ವಾತಂತ್ರ್ಯಕ್ಕೆ ಎಲ್ಲ ಈ ಗುಣಗಳಿವೆ. ಅವನ ಕೈಯಲ್ಲಿ ಎಲ್ಲ ಗುಣ ಇದೆ, ಅವನ ಅಧೀನದಲ್ಲಿ. ಆದ್ರೆ ಬೇರೆಯವರಲ್ಲಿ ಇಲ್ಲ. ಬ್ರಹ್ಮಣ ಅನ್ಯೇಷತು ಕ್ರಮಾತ್ ಅಂತ ಹೇಳ್ತಾರೆ. ಲಕ್ಷ್ಮೀದೇವಿಗಾಗ್ಲಿ ಮತ್ತೆ ಬ್ರಹ್ಮದೇವರಿಗಾಗ್ಲಿ, ಬ್ರಹ್ಮದೇವರನ್ನ ಬಿಟ್ಟು ಮಿಕ್ಕಿದ ದೇವತೆಗಳಿಗಾಗ್ಲಿ, ಇವರೆಲ್ಲ ದೇವತೆಗಳಲ್ಲಿ ಪರತಂತ್ರಾಹಿತೆ ಮತಾಃ, ಎಲ್ಲ ಪರಾಧೀನ ಅಂತ ಇಷ್ಟನ್ನ ಹೇಳಿದ್ರು. ಇದ್ರ ಮೇಲೆ ಒಂದು ಪ್ರಶ್ನೆ ಬರುತ್ತೆ. ಏನ್ ಪ್ರಶ್ನೆ?
ನನ್ವೇವಂ ಗ್ರಂಥಾಂತರ ವಿರೋಧ. ಬೇರೆ ಗ್ರಂಥದ ವಿರೋಧ ಬರುತ್ತೆ ಭಾಗವತದಲ್ಲಿ. ಈ ತರ ನೀವು ಈ ಭಾಗವತ ತಾತ್ಪರ್ಯದಲ್ಲಿ ಈ ತರ ಶ್ಲೋಕವನ್ನು ಉದಾಹರಿಸಿ ಪರಮಾತ್ಮನೊಬ್ಬನೇ ಸ್ವತಂತ್ರ, ಇನ್ಯಾರು ಸ್ವತಂತ್ರರಲ್ಲ ಅಂತೆಲ್ಲ ಮಾತನಾಡಿದರೆ ತಪ್ಪೆಲ್ಲ ಏನಾಯ್ತು ಅಂದ್ರೆ, ಲಕ್ಷ್ಮೀದೇವಿಯನ್ನ ಸ್ವತಂತ್ರಳು ಅಂತ ಕರೆದಿದ್ದಿದೆ, ಬ್ರಹ್ಮದೇವರನ್ನ ಸ್ವತಂತ್ರ ಅಂತ ಕರೆದಿದ್ದಿದೆ, ಮಿಕ್ಕಿದ ದೇವತೆಗಳನ್ನು ಸ್ವತಂತ್ರರು ಅಂತ ಕರೆದಿದ್ದಿದೆ ಗ್ರಂಥಾಂತರಗಳಲ್ಲಿ. ಹಾಗಾದ್ರೆ ಈ ಬೇರೆ ಗ್ರಂಥಗಳ ವಿರೋಧ ಇದಕ್ಕೆ ಬರುತ್ತಲ್ಲ ಮಾತಿಗೆ ಅಂದ್ರೆ, ಅದಕ್ಕೆ ಹೇಳ್ತಾರೆ ಸ್ವತಂತ್ರ ಬ್ರಹ್ಮಣೋಪಿ. ಹೌದು, ದೇವರಲ್ಲಿ ಮಾತ್ರ ಸ್ವತಂತ್ರ ಗುಣ ಅಲ್ಲ, ಬ್ರಹ್ಮದೇವರಲ್ಲೂ ಸ್ವತಂತ್ರ ಗುಣಗಳಿವೆ, ಮತ್ತೆ ಪ್ರಕೃತಿಯಲ್ಲೂ ಇದೆ, ಮತ್ತೆ ಬೇರೆ ಬೇರೆ ದೇವತೆಗಳಲ್ಲೂ ಇದೆ. ಮತ್ತೇನಾಯ್ತು ಮತ್ತೆ? ಹಾಗಾದ್ರೆ ಎಲ್ಲಾ ಕಡೆ ನೀವು ಪ್ರಶ್ನೆಗೆ ಉತ್ತರ ಕೊಡೋದ್ರ ಬದಲು ಎಲ್ಲಾ ಕಡೆ ಸ್ವಾತಂತ್ರ್ಯ ಒಪ್ಕೊಂಡ್ಬಿಟ್ವಿ ಅಂತ ಆಯ್ತು. ಬರೀ ದೇವರಲ್ಲ ಮಿಕ್ಕಿದವರಲ್ಲ. ಮತ್ತೆ ಹಾಗಾದ್ರೆ ಒಬ್ನೇ ಸ್ವತಂತ್ರ ಅಂತ ಆಗ್ಬೇಕಲ್ಲ, ದೇವರೊಬ್ನೇ ಸ್ವತಂತ್ರ. ಎಲ್ಲರೂ ಸ್ವತಂತ್ರ ಆದ್ರೆ ಮತ್ತೆ ಜಗತ್ತಿನ ಕಥೆ ಏನು? ಈಗ ಒಬ್ಬ ಜಗತ್ತನ್ನು ಮಾಡಿದ್ರೆ ಸರಿ, 4-5 ಜನ ಎಲ್ಲಾ ಸ್ವತಂತ್ರರಾದವ್ರು ಸೇರ್ಕೊಂಡ್ಬಿಟ್ರೆ ಜಗತ್ತು ಆಗತ್ತಾ ಇಲ್ವಾ ಅಂತಾನೆ ಡೌಟ್. ಯಾಕೆ ಅಂದ್ರೆ ಎಲ್ಲರೂ ಸ್ವತಂತ್ರ ಆದ್ರಿಂದ ಪರಸ್ಪರ ಘರ್ಷಣೆಗೆ ಅವಕಾಶ ಇದೆ. ಇದನ್ನ ಸುಧಾದಲ್ಲೆಲ್ಲ ಹೇಳ್ತಾರೆ ಈ ವಿಷಯಗಳನ್ನ. ಈಗ ಅವನಿಗೂ ಅಷ್ಟೇ ಶಕ್ತಿ ಇದೆ, ನನಗೂ ಅಷ್ಟೇ ಶಕ್ತಿ ಇದೆ, ಇಬ್ರು ಜಗತ್ತನ್ನ ಮಾಡ್ಲಿಕ್ಕೆ ಹೋಗ್ತೀವಿ, ಇಬ್ರು ಜಗಳ ಆಗ್ಬಿಟ್ರೆ ಏನಾಗುತ್ತೆ? ಜಗತ್ತೇನು ಆ ನಿರ್ಮಾಣನೇ ಆಗಲ್ಲ. ಇಬ್ರು ಜಗಳ ಆಡ್ಕೊಂಡು ಬೀಳ್ತಾರೆ ಅಷ್ಟೇ ಇಬ್ರು. ಯಾಕೆ? ಇಬ್ರಿಗೂ ಶಕ್ತಿ ಇದೆ, ಇಬ್ರು ಸ್ವತಂತ್ರರು, ಇಬ್ರು ಇನ್ನೊಬ್ರನ್ನ ಮಾತು ಕೇಳ್ಬೇಕು, ಇನ್ನೊಬ್ರು ಮಾತು ಕೇಳ್ಬೇಕು ಅಂತಿಲ್ಲ. ಹಾಗಾದ್ರೆ ನೀವು ಎಲ್ಲಾ ದೇವತೆಗಳು ಸ್ವತಂತ್ರ, ಬ್ರಹ್ಮದೇವರು ಸ್ವತಂತ್ರ, ಲಕ್ಷ್ಮೀದೇವಿ ಸ್ವತಂತ್ರಳು ಅಂತೆಲ್ಲ ಹೇಳಿದ್ರೆ ಸೃಷ್ಟಿ ಸ್ಥಿತಿ ಸಂಹಾರ ಎಲ್ಲ ಅಸ್ತವ್ಯಸ್ತ ಆಗ್ಬಿಡತ್ತೆ ಅಂತ ಪ್ರಶ್ನೆ, ಒಟ್ಟು ತಾತ್ಪರ್ಯ. ಅದಕ್ಕೆ ಹೇಳ್ತಾರೆ ಹಾಗಲ್ಲ, ನಮ್ಮ ಅಭಿಪ್ರಾಯ ಬೇರೆ ಇದೆ. ಅಲ್ಲಿ ಕ್ರಮಾತ್ ಅಂತ ಹೇಳ್ತೀವಿ ಒಂದು ಶಬ್ದವನ್ನ. ಕ್ರಮಾತ್ ಅಂದ್ರೆ ಈಗ ದೇವರಿಗೆ ಹೋಲಿಸಿದಾಗ ಎಲ್ರು ಅಸ್ವತಂತ್ರರೇ, ಹೌದು ನಿಜ, ಅದು ದೇವರು ಮಾತ್ರ ಸ್ವತಂತ್ರ. ಲಕ್ಷ್ಮೀ ದೇವಿಗೆ ಹೋಲಿಸಿದಾಗ ಮಿಕ್ಕಿದ ಬ್ರಹ್ಮಾದಿ ದೇವತೆಗಳು ಅಸ್ವತಂತ್ರರೇ, ಲಕ್ಷ್ಮೀ ದೇವಿ ಸ್ವತಂತ್ರಳು. ಯಾರನ್ನ ಬಿಟ್ಟು? ದೇವರನ್ನ ಬಿಟ್ಟು ಅಂತ ಅರ್ಥ. ಸರಿ, ಬ್ರಹ್ಮದೇವರು ತಗೋಣ. ಬ್ರಹ್ಮದೇವರನ್ನ ಈಗ ಪರಮಾತ್ಮ ಲಕ್ಷ್ಮೀ ದೇವಿಯನ್ನ ಬಿಟ್ಟು ಸ್ವತಂತ್ರ ಅಂತ ಒಪ್ಪಬಹುದು. ಆದ್ರೆ ಮಿಕ್ಕಿದ ದೇವತೆಗಳಿಗೆ ಹೋಲಿಸಿದಾಗ ಅವರೆಲ್ಲ ಅಸ್ವತಂತ್ರರಾಗ್ಬಿಡ್ತಾರೆ ಬ್ರಹ್ಮದೇವರಿಂದ. ಅಂದ್ರೆ ಈ ತರ ಕ್ರಮವಾಗಿ ನೋಡಿದಾಗ ದೇವತೆಗಳಲ್ಲೂ ಯಾರು ಮುಖ್ಯರೋ ಅವ್ರವ್ರಿಗಿಂತ ಸ್ವತಂತ್ರ ಅಂತ ಅರ್ಥ. ಅವ್ರಿಗಿಂತ ಸ್ವಲ್ಪ ಹೆಚ್ಚು ಶಕ್ತಿ ಇದೆ, ಅವ್ರಿಗಿಂತ ಕಡಿಮೆ ಅವ್ರಿಗಿಂತ ಕಡಿಮೆನೇ ಇದೆ ಅಷ್ಟೇ. ಈ ತರ ಎಲ್ಲಾ ದೇವತೆಗಳಲ್ಲಿ ಅಮುಖ್ಯತ್ವ ಕ್ರಮದಿಂದಲೇ ಸ್ವಾತಂತ್ರ್ಯ ಇದೆ, ಇದರ ಒಪ್ಪಬಹುದು ಅಂತ. ಇಲ್ಲಿ ಭಾಗವತ ತಾತ್ಪರ್ಯದಲ್ಲಿ ಉದಾಹರಣೆ ಮಾಡಿದ ಶ್ಲೋಕದಲ್ಲಿ ಬ್ರಹ್ಮಣೋ ಅನ್ಯೇಷು ಅಂತ ಇದೆಯಲ್ಲ, ಅನ್ಯೇಷು ದೇವೇಶು ಅನ್ನೋದನ್ನ ಅನ್ಯೇಷಾಂ ದೇವಾನಾಂ ಅಂತ ಇಟ್ಕೊಳ್ಬೇಕಂತೆ. ಆ ರೀತಿ ಅರ್ಥ ಮಾಡ್ಬೇಕು. ಅಂದ್ರೆ ಬೇರೆ ದೇವತೆಗಳಿಗೆ ಅಂತ ಅರ್ಥ, ಬೇರೆ ದೇವತೆಗಳಲ್ಲಿ ಅಲ್ಲ, ಬೇರೆ ದೇವತೆಗಳಿಗೆ ಅಂತ ಅರ್ಥ. ಏನ್ ಬೇರೆ ದೇವತೆಗಳಿಗೆ? ಸ್ವಾತಂತ್ರ್ಯ ಇದೆ. ಅವರ ಹಿರಿಯ ದೇವತೆಗಳಿಗಿಂತ ಅವರಲ್ಲಿ ಕಡಿಮೆ ಇರಬಹುದು, ಆದ್ರೆ ತಮಗಿಂತ ಕೆಳಗಿನ ಕಕ್ಷೆಯಲ್ಲಿ ಇರೋರು ನೋಡಿದಾಗ ತಮಗೇನೆ ಸ್ವಾತಂತ್ರ್ಯ ಇದೆ ಅವರಿಗಿಂತ ಅಂತ. ಹಾಗಾದ್ರೆ ಇದನ್ನೇನ್ ಸೂಚನೆ ಮಾಡಿದ್ರು? ತಾರತಮ್ಯ ಸೂಚನೆ ಮಾಡಿದ್ರು ಅಂತ ಅರ್ಥ ಭಾಗವತದಲ್ಲಿ. ಹಾಗಾದ್ರೆ ತಥಾಚ ಅಮುಖ್ಯ ಸ್ವಾತಂತ್ರ್ಯ ವಿಷಯತ್ವಮೇವ ತತ್ರ ಅಭಿಪ್ರೇತಂ ನ ಮುಖ್ಯ ಮತೋ ನ ವಿರೋಧ ಇತಿ ಭಾವ. ಹಾಗಾದ್ರೆ ಅಲ್ಲಿ ಸ್ವಾತಂತ್ರ್ಯ ಇದೆ ಅಂತ ಬೇರೆ ಗ್ರಂಥದಲ್ಲಿ ಹೇಳಿದ್ರಲ್ಲ, ಲಕ್ಷ್ಮೀ ದೇವಿಗೆ ಸ್ವಾತಂತ್ರ್ಯ ಇದೆ, ಬ್ರಹ್ಮದೇವರಿಗೆ ಸ್ವಾತಂತ್ರ್ಯ ಇದೆ. ಈ ಮಾತಿಗೆಲ್ಲ ಏನರ್ಥ? ದೇವರ ತರಹ ಸ್ವಾತಂತ್ರ್ಯ ಇಲ್ಲ ಅಂತ ಅಷ್ಟೇ ಅರ್ಥ ಹೊರತು ಸ್ವಾತಂತ್ರ್ಯ ಇಲ್ಲ ಅಂತ ಅರ್ಥ ಅಲ್ಲ. ದೇವರ ತರಹ ಇಲ್ಲ ಅಂದ್ರೆ ಸಾರ್ವಭೌಮತ್ವ ಇಲ್ಲ. ಈಗ ಬ್ರಹ್ಮದೇವರು ಜಗದೊಡೆಯನೇ, ಲಕ್ಷ್ಮೀದೇವಿಯು ಜಗದೊಡೆಯಳು, ಪರಮಾತ್ಮನು ಜಗದೊಡೆಯ. ಎಲ್ಲರೂ ಜಗತ್ತಿಗೆ ಒಡೆಯ ಅಂದ್ರೆ ಮತ್ತೆ ಅದು ಹೇಗೆ ಸಾಧ್ಯ? ಅಂದ್ರೆ ದೇವರ ತರ ಒಡೆಯರಲ್ಲ, ಅವರಿಗಿಂತ ಮುಖ್ಯ, ಅವರಿಗಿಂತ ದೇವರಿಗಿಂತ. ಹಾಗಾದ್ರೆ ಮುಖ್ಯ ಸ್ವಾತಂತ್ರ್ಯ ಯಾರ ಅಪೇಕ್ಷೆ ಇಲ್ದೇನೋ ಒಂದ್ ರೀತಿಯ ಸ್ವಾತಂತ್ರ್ಯ ಇರ್ತಲ್ಲ, ಅದು ದೇವರಲ್ಲಿ ಮಾತ್ರ. ಅಮುಖ್ಯ ಸ್ವಾತಂತ್ರ್ಯ ಅಂದ್ರೆ ಅದು ಬ್ರಹ್ಮದೇವರಲ್ಲಿ, ಲಕ್ಷ್ಮೀ ದೇವಿಯಲ್ಲಿ, ಎಲ್ಲರಲ್ಲೂ ಇದೆ ಅಂತ ಅರ್ಥ. ಆ ಮುಖ್ಯತ್ವದಲ್ಲೂ ಒಂದು ತಾರತಮ್ಯ ಇದೆ. ಎಷ್ಟು ಬ್ರಹ್ಮದೇವರಿಗೆ ಸ್ವಾತಂತ್ರ್ಯ ಇದೆಯೋ ಅಷ್ಟು ಇಂದ್ರದೇವರಿಗಿಲ್ಲ, ಹಾಗೆ ರುದ್ರದೇವರಿಗೂ ಇಲ್ಲ. ಇದರ ಪ್ರತಿಯೊಬ್ಬರಲ್ಲೂ ಇದೆ. ಇದನ್ನ ಸೂಚನೆ ಮಾಡಿದ್ಲಿಕ್ಕೆ ಇಲ್ಲಿ ಕ್ರಮಾತ್ ಅಂತ ಭಾಗವತ ತಾತ್ಪರ್ಯದಲ್ಲಿ ಹೇಳಿದ್ದಾರೆ ಅಂತ. ಇದು ಒಂದು ವಿಷಯ. ಇದಾದ ಮೇಲೆ ಮುಖ್ಯ ಸ್ರೋತ ಅಂತ ಕರೀತಾರೆ. ಅಂದ್ರೆ ದೇವರು ಬ್ರಹ್ಮದೇವರ ಮುಖಾಂತರ ಸೃಷ್ಟಿ ಮಾಡಿದರಲ್ಲಿ ತಸ್ಥುಷಾಂ ಸೃಷ್ಟಿ ಅಂದ್ರೆ ಸ್ಥಾವರ ಪದಾರ್ಥಗಳ ಸೃಷ್ಟಿ ಬಂತಲ್ಲ, ಅಂದ್ರೆ ಚಲಿಸದೇ ಇರುವಂತಹ ಪದಾರ್ಥ, ಒಂದೇ ಕಡೆ ಇರುವಂತಹ ಪದಾರ್ಥ, ಸ್ಥಿರ ಪದಾರ್ಥ, ಅವುಗಳ ಸೃಷ್ಟಿಯನ್ನ ಏನ್ ಮಾಡಿದ್ದಾರೆ
ಪರಮಾತ್ಮ ಬ್ರಹ್ಮದೇವರ ಮುಖಾಂತರ ಇದು 7ನೇ ಸೃಷ್ಟಿ ಅಂತ ಕರೀತಾರೆ. ಇದಕ್ಕೆ ಮುಖ್ಯ ಸ್ರೋತಸ್ ಅಂತ ಕರೀತಾರೆ. ಮುಖ್ಯ ಸ್ರೋತಸ್ ಅಂತ ಇದಕ್ಕೆ ಹೆಸರು. ಯಾಕಿದು ಮುಖ್ಯ ಸ್ರೋತಸ್ ಅಂತ ಹೆಸರನ್ನ ಪಡೆದಿದೆ ಅನ್ನೋದಕ್ಕೆ ವಿಜಯಧ್ವಜ ತೀರ್ಥರು ಒಂದು ಶ್ಲೋಕವನ್ನ ಉದಾಹರಿಸಿದ್ದಾರೆ. ಏನು? ಸ್ಥಾಸ್ನುಭಿರ್ ನಿಯಮಾತ್ ಮುಖ್ಯ ಸ್ಥಿತೇರ್ ಗತಿರವಾಪ್ಯತೆ ಪ್ರಾಯಃ ಪರೋಪಕರ್ತೃತ್ವಾತ್ ತೇ ಮುಖ್ಯ ಸ್ರೋತಸಸ್ತತಃ ಇತಿ ಮುಖ್ಯ ಸ್ರೋತಸ್ತ್ವಂ ಸ್ಥಾವರಾಣಾಂ ಯುಕ್ತಂ. ಮುಖ್ಯ ಸ್ರೋತಸ್ಸು ಅಂತ ಯಾಕೆ ಸ್ಥಾವರ ಸ್ಥಿರ ಪದಾರ್ಥಗಳಿಗೆ ಕರೀತಾರೆ ಅಂದ್ರೆ, ಈ ಸ್ಥಾವರ ಪದಾರ್ಥ ಅಂದ್ರೆ ಒಂದೇ ಕಡೆ ನಿಯಮವಾಗಿರೋದು ಅಂತ ಅರ್ಥ. ಅದು ಬದಲಾಗ್ತಾ ಹೋಗಲ್ಲ. ಒಂದ್ ಕಡೆ ವಸ್ತು ಇದ್ರೆ ಅದು ಅಲ್ಲೇ ಇರುತ್ತೆ, ಅದು ಬದಲಾಗ್ತಾ ಹೋಗಲ್ಲ. ಅಂತ ಸ್ಥಾವರ ಪದಾರ್ಥಗಳಿವೆ ಜಗತ್ನಲ್ಲಿ. ನಿಯಮಾತ್ ಸ್ಥಾಸ್ನುಭಿ, ನಿಯಮದಿಂದ ಒಂದೇ ಕಡೆ ಇರೋದು, ಅದರ ಸ್ಥಿತಿ ಆಚೆ ಈಚೆ ಆಗಲ್ಲ. ಮುಖ್ಯ ಸ್ಥಿತೇರ್ ಗತಿರವಾಪ್ಯತೆ, ಒಂದೇ ಕಡೆ ಇರುತ್ತೆ, ಆದ್ರೆ ಅವುಗಳ ಉಪಕಾರ ಮಾತ್ರ ಬೇರೆ ಅದಕ್ಕೆ ಬಹಳಷ್ಟು. ಈಗ ಒಂದು ಕಡೆ ಒಂದು ಮರ ಇದೆ, ಅದು ಬೆಳೆದ್ ನಿಂತಿದೆ, ಅಲ್ಲೇ ಇರುತ್ತೆ, 100 ವರ್ಷ ಅಲ್ಲೇ ಇರುತ್ತೆ, 10 ವರ್ಷ ಅಲ್ಲೇ, ಬಿದ್ರೆ ಅಲ್ಲೇ ಬೀಳುತ್ತೆ, ಬಿದ್ಮೇಲೆ ಮುಗೀತದ್ರ ಕಥೆ. ಅಂತೂ ಒಂದು ವಸ್ತು, ಸ್ಥಾವರ ವಸ್ತು ಒಂದ್ ಕಡೆ ಇದ್ರೆ ಅದಲ್ಲೇ ಇರುತ್ತೆ. ಆದ್ರೆ ಪ್ರಾಯ ಪರೋಪಕರ್ತೃತ್ವ, ತಾನು ಇರೋದು ಒಂದ್ ಕಡೆ ಆಗಿರ್ಬೋದು, ಆದ್ರೆ ಪರೋಪಕಾರ ಇರುತ್ತೆ. ಹಾಗಾದ್ರೆ ಹೆಚ್ಚಾಗಿ ಪರೋಪಕಾರ ಮಾಡ್ತಾ ತಮ್ಮ ಗತಿ ಏನಿದೆ ಆ ಗತಿಯನ್ನ ಪಡ್ಕೊಳ್ಳುತ್ತೆ, ಆದ್ರೆ ಎಲ್ಲೂ ಓಡಾಡಲ್ಲ, ಒಂದೇ ಕಡೆ ಇರುತ್ತೆ. ಇದನ್ನ ಮುಖ್ಯ ಸ್ರೋತ ಅಂತ ಕರೀತಾರಂತೆ ಇಂಥ ವಸ್ತುಗಳಿಗೆ. ಅಂದ್ರೆ ಸ್ರೋತಸ್ ಅಂದ್ರೆ ಒಂದು ಅರ್ಥ ಇದೆ, ದಾರಿ ಅಂತ ಅರ್ಥ ಇದೆ. ಮುಖ್ಯ ದಾರಿಗೆ ಹೋಗಬಹುದಾದ ವಸ್ತುಗಳು. ಮುಖ್ಯ ಅಂದ್ರೆ ಮೋಕ್ಷ ದಾರಿ, ಸದ್ಗತಿ, ಸದ್ಗತಿಯನ್ನ ಪಡಿಬಹುದಾದ ವಸ್ತುಗಳು, ಸ್ಥಿರ ವಸ್ತುಗಳು. ಅದು ಹೇಗೆ ಸದ್ಗತಿ ಪಡೆಯುತ್ತೆ? ನಾವು ಓಡಾಡಿದ್ರೆ ತಾನೇ ಏನೊಂದು ಸಾಧನೆ ಮಾಡ್ಲಿಕ್ಕೆ ಸಾಧ್ಯ. ಒಂದೇ ಕಡೆ ಇದ್ದೇನ್ ಮಾಡ್ಲಿಕ್ಕಾಗತ್ತೆ? ಒಂದೇ ಕಡೆ ಇದ್ದು ಮಾಡ್ಬೋದು. ಸ್ಥಾವರ ಪದಾರ್ಥಗಳು ಅವುಗಳು ಇದ್ದಲ್ಲೇ ಪರೋಪಕಾರ ಮಾಡ್ತಾ ಇರ್ತಾರೆ, ಎಲ್ಲೂ ಓಡಾಡೋದೇ ಇಲ್ಲ. ಮರ ಉದಾಹರಣೆಗೆ, ಪರೋಪಕಾರಾಯ ಫಲಂತಿ ವೃಕ್ಷಾಹ ಅಂತ ಇದೆ, ಸುಭಾಷಿತ ಇದೆ. ಪರೋಪಕಾರಕ್ಕೋಸ್ಕರ ಎಲ್ಲ ಮರಗಳಿವೆ ಅಂತ. ಪರೋಪಕಾರಾಯ ವಹಂತಿ ನದ್ಯ ಪರೋಪಕಾರಾಯ ತುಹಂತಿ ಗಾವಃ. ಅಂದ್ರೆ ಹಸುಗಳು ಹಾಲು ಸುರಿಸ್ತವೆ ಯಾಕೆ? ಪರೋಪಕಾರಕ್ಕೆ. ನದಿಗಳು ಹರಿಯೋದು ಯಾಕೆ? ಪರೋಪಕಾರಕ್ಕೆ. ಮರಗಳು ಹರಿಯೋದು ಯಾಕೆ? ಪರೋಪಕಾರಕ್ಕೆ. ಮನುಷ್ಯ ಇರೋದು ಯಾಕೆ? ಸ್ವಾರ್ಥಕ್ಕೆ ಅಂತ ಅಲ್ಲಿ ಆಡ್ಕೊಡೋದು. ಆದ್ರಿಂದ ಪರೋಪಕಾರಾಯ ಸತಾಂ ವಿಭೂತಯ ಅಂತ ಕೊನೆಗೆ ಪೂರ್ಣೆ ಮಾಡ್ತಾರೆ. ಎಲ್ಲ ಪರೋಪಕಾರಕ್ಕಾಯ್ತು, ಮನುಷ್ಯ ಪರೋಪಕಾರಕ್ಕೆ ಇದಾನೋ ಇಲ್ವೋ? ಇದಾನೆ ಮನುಷ್ಯ. ಎಂಥ ಮನುಷ್ಯ? ಸಜ್ಜನ, ಸತಾಂ ವಿಭೂತಯ. ಈ ಮಹಾವಿಭೂತಿ ಪುರುಷರು ಅಂತಾರಲ್ಲ, ಅವರೆಲ್ಲ ಬೇರೆಯವ್ರಿಗೋಸ್ಕರ ಇರ್ತಾರೆ ಜೀವನದಲ್ಲಿ, ತಮಗೋಸ್ಕರ ಅಲ್ಲ. ಹಾಗೆ ಮುಖ್ಯ ಸ್ರೋತಸ್ಸು ಇವುಗಳು ಯಾಕೆ ಅಂದ್ರೆ ಬೇರೆಯವರಿಗೆ ಮುಖ್ಯ ದಾರಿ ಸಿಗತ್ತೆ ಇದರಿಂದ, ಪರೋಪಕಾರ ಅಲ್ವಾ, ಮುಖ್ಯ ಸ್ರೋತಸ್ಸು ಅಂತಾನೂ ಕರೀತಾರೆ ಅಂತ. ಇಷ್ಟೆಲ್ಲ ವಿಷಯ. ಇದೆಲ್ಲ ಟಿಪ್ಪಣಿಗೆ ಬಂದಾಗ ಇದು ಒಂದು ಪ್ಯಾರ ಆಯ್ತಾಗ ಇನ್ನೊಂದು ಪ್ಯಾರ ಇದೆ. ಅಲ್ಲೇನ್ ಹೇಳ್ತಾರೆ ಅಂದ್ರೆ, ಈಗ ದೇವರು ತಾನು ಸೃಷ್ಟಿ ಮಾಡಿದ. ಮೂಲ ಶ್ಲೋಕದಲ್ಲಿ ಭಾಗವತಲ್ಲಿ ಈ 18ನೇ ಶ್ಲೋಕದಲ್ಲಿ ಹೇಳಿದ್ದೇನು? ಕೇವಲ ರಜೋಗುಣದಿಂದ ಅಂತ ಹೇಳಿದ್ದಾರೆ. ರಜಸ್ತು, ರಜೋಗುಣ ಮಾತ್ರ ಅಂತ ಆಗ್ಬಿಟ್ರೆ ಮಿಕ್ಕಿದ್ಯಾ ಏನ್ ಕಥೆ? ಹಾಗಾದ್ರೆ ರಜೋ ಭಾಜೋ ಭಗವತೋ ಲೀಲೆಯಂ ಅಂತ ಹೇಳ್ತಾರೆ. ಮುಂದಿಂದಿಲ್ವಾ? ಹಾಗಾದ್ರೆ ಅಂದ್ರೆ ಇಲ್ಲ, ಮುಂದಿಂದು ಇದೆ. ಅದನ್ನ ಹೇಗ್ ತಗೊಳ್ಬೇಕು? ರಜಃ ಪದಂ ಇತರಯೋಹೋ ಉಪಲಕ್ಷಕಂ ಅಂತ ಹೇಳ್ತಾರೆ. ಈ ರಜಸ್ಸನ್ನೋ ಶಬ್ದದಿಂದ ಮಿಕ್ಕಿದ ಗುಣನೂ ತಗೊಳ್ಬೇಕು, ತಮೋ ಗುಣ ಮತ್ತೆ ಸತ್ವಗುಣ. ಆ ರಜೋಗುಣವನ್ನ ಹೆಚ್ಚು ಬಳಸ್ಕೊಂಡು ತಾನು ಮಾಡ್ತಾನೆ ಅಂತ ಒಂದರ್ಥ. ಮತ್ತೊಂದು, ಯಾಕೆ ರಜೋಗುಣದಿಂದ ಮಾತ್ರ ಸೃಷ್ಟಿ ಮಾಡ್ತಾನೆ ದೇವರು ಅಂದ್ರೆ ತನಗೆ ಅದ್ರ ಸಂಬಂಧ ಏನ್ ಬೇಡ. ತಮೋ ಗುಣದ ಸಂಪರ್ಕ ಮತ್ತೆ ಸತ್ವಗುಣದ ಸಂಪರ್ಕ ಇಲ್ಲದೇನೋ ತಾನು ಸೃಷ್ಟಿ ಮಾಡ್ಲಿಕ್ಕೆ ಸಮರ್ಥ. ಮೂರನ್ನು ಸೇರ್ಸೇ ಸೃಷ್ಟಿ ಮಾಡ್ಬೇಕು ಅಂತಿಲ್ಲ, ಇಲ್ದೇನೋ ಅವ್ನ್ ಮಾಡ್ಲಿಕ್ಕೆ ಸಮರ್ಥ ಅಂತನೂ ತಿಳಿಸ್ಲಿಕ್ಕೆ. ಸರಿ, ಇದರಿಂದ ಏನಾಯ್ತು? ಈಗ ರಜಸ್ಸು, ತಮಸ್ಸು ಮತ್ತೆ ಸತ್ವ 3 ಗುಣಗಳಿಂದ ಸೃಷ್ಟಿ ಮಾಡ್ತಾನೆ. ಅವನು ಹೇಗೆ ಸೃಷ್ಟಿ ಮಾಡ್ತಾನೆ ಅಂದ್ರೆ ಮೇಧಸಹ ಅಂತ ಬಂತಲ್ಲ, ಭಗವಂತನ ಬುದ್ಧಿ ಏನಿದೆ ಅದು ಹರಿಮೇಧಸಹ ಅಂತ. ಹರಿಮೇಧಸಹ ಅಂತಂದ್ರೆ ಯಾವುದೇ ರೀತಿ ಒಂದು ವಸ್ತುವಿನ ಸಂಪರ್ಕ ಇದ್ರೂ ಇಲ್ದೇ ಇರೋ ತರ ಇರ್ತಾನೆ. ಮೇಲ್ನೋಟಕ್ಕೆ ಎಲ್ರಿಗೂ ಸಂಪರ್ಕ ಇದೆ ಅಂತ ಅನ್ಸುತ್ತೆ, ಆದ್ರೆ ಇಲ್ಲ. ಪುಷ್ಕರ ಫಲಾಶವನ್ನಿರ್ಲೇಪ, ಕಮಲದ ಪತ್ರದ ಮೇಲೆ ಇರೋ ತರ, ನೀರಿನ ಹನಿ ಇರೋ ತರ. ಅದು ಹನಿ ಇರತ್ತೆ ಕಮಲ ಪತ್ರದ ಮೇಲೆ, ಇದ್ರೂ ಇಲ್ಲದೆ ಇರೋ ತರ, ಅಂಟ್ಕೊಂಡಿರಲ್ಲ, ಬಿದ್ದು ಹೋಗ್ಬಿಡುತ್ತೆ. ಹಿಂಗಂದ್ರೆ ಕೆಳಗ್ ಬಿದ್ದು ಹೋಗುತ್ತೆ. ಆ ತರ ಭಗವಂತ ತಾನು ಸತ್ವ, ರಜಸ್ಸು, ತಮಸ್ಸು ಈ ಗುಣಗಳನ್ನು ಹೊಂದಿದ್ದಾನೆ. ಈ ಗುಣಗಳಿಂದ ತಾನು ಸೃಷ್ಟಿ ಮಾಡ್ತಾನೆ.
ಆದ್ರೆ ಅದರ ಪ್ರಭಾವ ಅವನ ಮೇಲೆ ಇರಲ್ಲ. ಅದು ಇದ್ರೂ ಇಲ್ಲದೆ ಇರೋ ತರ ಇರ್ತಾನೆ. ಇದು ಹೇಗೆ ಅಂದ್ರೆ ಉದಾಹರಣೆ ಕೊಡ್ಲಿಕ್ಕೆ ಹರಿಮೇಧಸಃ ಅಂತ ಹೇಳಿದ್ದಾರೆ ಅಂತ. ಇದು ಅಪರೂಪದ ಅರ್ಥ, ಇದು ಹಿಂದೆ ಬಂದಿಲ್ಲ ಈ ಅರ್ಥ. ಹರಿ ಅಂದ್ರೆ ಒಂದು ಭಗವಂತನಲ್ಲಿ ಸದಾ ಮೇಧಸ್ಸು ಬುದ್ಧಿ ಇರೋ ಬ್ರಹ್ಮದೇವರು ಅಂತ ಅರ್ಥ ಮಾಡಿದ್ರು. ಈಗ ಬೇರೆ ಅರ್ಥ. ಹರಿ ಅನ್ನೋ ಶಬ್ದಕ್ಕೆ ಸೂರ್ಯ ಅಂತ ಅರ್ಥ. ಹರಿ ಅನ್ನೋ ಶಬ್ದಕ್ಕೆ ತುಂಬಾ ಅರ್ಥ ಇದೆ ಕೋಶಗಳಲ್ಲಿ. ಇಂದ್ರದೇವರು ಅಂತ ಅರ್ಥ, ಕುದುರೆ ಅಂತ ಅರ್ಥ, ಹರಿ ಅಂದ್ರೆ ವಿಷ್ಣು ಅಂತ ಅರ್ಥ, ಈಗ ಸೂರ್ಯ ಅಂತ ಅರ್ಥ. ಆಯ್ತಾ, ಸುಮಾರಿದೆ ಕೋಶಗಳಲ್ಲಿ ಹೇಳ್ತಾರೆ. ಇಲ್ಲಿ ಹರಿ ಅಂದ್ರೆ ಸೂರ್ಯ. ಸೂರ್ಯನ ತರಹ ಮೇಧ ಅಂದ್ರೆ ದಿವ್ಯವಾದ ಜ್ಞಾನ ಇರೋನು, ದಿವ್ಯವಾದ ಸ್ವರೂಪ ಇರೋನು ಅಂತ ಅರ್ಥ. ಹೇಗಿದೆ ದಿವ್ಯವಾದ ಜ್ಞಾನ ಸೂರ್ಯನ ತರ? ನೋಡಿ, ಸೂರ್ಯ ಇದ್ ಕಡೆ ಕತ್ತಲೆ ಇರಲ್ಲ. ಹಾಗೆ ಭಗವಂತ ಸೂರ್ಯನ ತರ ಇದ್ದಾನೆ ಅಂದ್ರೆ ಏನರ್ಥ? ತಾನು ಅವಿದ್ಯೆಯನ್ನು ಸೃಷ್ಟಿ ಮಾಡ್ಬೋದು, ಆದ್ರೆ ಅವಿದ್ಯೆಯ ಸಂಪರ್ಕ ಇವನಲ್ಲಿರಲ್ಲ, ಸೂರ್ಯನ ತರ. ಹಾಗಾಗಿ ಸೂರ್ಯನಂತೆ ಮೇಧಸ್ಸು ಅಂದ್ರೆ ಸೃಷ್ಟಿ ಮಾಡಿದ್ರೂ ಅದರ ಸಂಬಂಧ ಇಲ್ಲದೆ ಇರೋನು, ಶುದ್ಧ ಅಂತ ಅರ್ಥ. ಇದನ್ನು ತಿಳಿಸಲಿಕ್ಕೆ ಹರಿಮೇಧಸಃ ಅಂತ ಹೇಳಿದ್ದಾರೆ ಅಂತ. ಇದರ ವ್ಯಾಖ್ಯಾನ ಹೇಗಿದೆ: ಹರಿವತ್ ಸೂರ್ಯವತ್ ತಮಸ್ ಸಂಬಂಧ ಶೂನ್ಯ ಮೇಧ. ಆ ಜ್ಞಾನದಲ್ಲಿ ತಮಸ್ಸಿನ ಒಂದು ಚೂರು ಲವಲೇಶ, ಚೂರು ಅಂದ್ರೆ ಲವಲೇಶ, ಆ ಲವಲೇಶವೂ ಅಂಟುಕೊಂಡಿಲ್ಲ. ಆ ತರ ಈ ಭಗವಂತನ ಮೇಧಸ್ಸು, ಬ್ರಹ್ಮದೇವರ ಮೇಧಸ್ಸು ಹಾಗೆ. ಹಾಗಾಗಿ ಅವಿದ್ಯಾ ಸೃಷ್ಟೃತ್ವೇಪಿ ನ ತತ್ ಸಂಬಂಧ. ಸೃಷ್ಟಿ ಮಾಡೋದು ಅವಿದ್ಯೆಯನ್ನ, ಆದ್ರೆ ಅವಿದ್ಯೆಯ ಸಂಪರ್ಕ ಮಾತ್ರ ತಮಗಿಲ್ಲ. ಇದು ಅದ್ಭುತ. ನಾವು ಯಾವ್ದನ್ನ ಮಾಡ್ಲಿಕ್ಕೆ ಹೋಗ್ತೀವೋ ಅದು ನಮಗೆ ಅಂಟಲ್ಲ ಅಂದ್ರೆ ಏನರ್ಥ? ಈಗ ಮಣ್ಣಿನಿಂದ ಮೂರ್ತಿಯನ್ನು ಮಾಡ್ಲಿಕ್ಕೆ ಹೋದ, ಮಣ್ಣು ನಮ್ಮ ದೇಹ ಇದಕ್ಕೆ ಅಂಟಲ್ವಾ? ಖಂಡಿತ ಅಂಟತ್ತೆ. ತಿನ್ನೋ ಪದಾರ್ಥ ನಾವು ತಿಂತೀವಿ, ತಿನ್ಬೇಕಾದ್ರೆ ಕೈಗೂ ತಿನ್ನೋ ಪದಾರ್ಥಕ್ಕೂ ಏನು ಸಂಬಂಧನೇ ಆಗ್ಲಿಲ್ಲ, ಹಾಗೆ ಬಾಯಿಗೆ ಹೋಯ್ತು ಅಂದ್ರೆ ಇದು ಹೆಂಗ್ ಸಾಧ್ಯ? ಅಂಟ್ಲೇಬೇಕು ಸ್ವಲ್ಪನಾದ್ರು. ನಾವೊಂದು ಕೆಲಸ ಮಾಡ್ತೀವಿ ಅಂದ್ರೆ ಅದರ ಪ್ರಭಾವ ನಮ್ಮ ಮೇಲೂ ಸ್ವಲ್ಪ ಆಗ್ಲೇಬೇಕು, ಇಲ್ಲೇ ಆದ್ರೆ ಹೇಗ್ ಸಾಧ್ಯ? ಆ ತರ ಇಲ್ಲಿ ಭಗವಂತ ಅವಿದ್ಯೆಯನ್ನ ಸೃಷ್ಟಿ ಮಾಡಿದ ಅಥವಾ ಬ್ರಹ್ಮದೇವರ ಮುಖಾಂತರ ಮಾಡಿಸಿದ ಅಂದ್ರೆ ಆ ಸೃಷ್ಟಿಯ ಪ್ರಭಾವ ಅವರ ಮೇಲೆ ಆಗ್ಬೇಕದು. ಅದು ಆಗ್ಲಿಲ್ಲ ಅಂದ್ರೆ ಅದು ದೊಡ್ಡ ಆಶ್ಚರ್ಯ. ಹೇಗೋ ಒಂದು ಪ್ರಭಾವ ಆಗ್ಲೇಬೇಕು. ಅದಾಗ್ಲಿಲ್ಲ ಅಂದ್ರೆ ಅದು ಭಗವಂತನ ಒಂದು ವಿಚಿತ್ರವಾದ ಸ್ವಭಾವ ಅಷ್ಟೇ, ಬಿಟ್ಟಿದ್ದೇನಿಲ್ಲ. ಅದನ್ನ ತಿಳಿಸ್ಲಿಕ್ಕಿಲ್ಲಿ ಹರಿಮೇಧಸಃ ಅಂತ ಹೇಳಿದ್ದಾರೆ ಅಂತ. ಅದರಿಂದ ತಥಾಚ ಸ್ವಭಾವೋಯಂ ಹರೇಹೇ ಅತಃ ನ ಪ್ರಯೋಜನ. ಇದೆಲ್ಲ ಭಗವಂತನ ಒಂದು ಸ್ವಭಾವ ಹೊರತು ಯಾವುದೇ ಒಂದು ಪ್ರಯೋಜನ ಇಲ್ಲ. ಒಬ್ಬ ಹುಚ್ಚ ಕುಣಿತಾ ಇರ್ತಾನೆ. ಈ ಆನಂದಮಯ ಅಧಿಕರಣದಲ್ಲೆಲ್ಲ ಉದಾಹರಣೆ ಕೊಡ್ತಾರೆ, ಅನುವ್ಯಾಖ್ಯಾನದಲ್ಲಿ. ನ್ಯಾಯಸುಧೆಯಲ್ಲಿ ಅದರ ವಿವರಣೆಯನ್ನು ಮಾಡಿದ್ದಾರೆ ಜಯತೀರ್ಥರು. ಮತ್ತ ಗಾನಾಧಿಪತ ಅಂತ ಒಬ್ಬ ಹುಚ್ಚ ಹಾಡ್ತಾನೆ, ಕುಣಿತಾನೆ. ಏನಕ್ ಮಾಡ್ತಾನೆ ಹುಚ್ಚ? ಹಾಡೋದು ಯಾಕೆ? ಬೇರೆಯವರೆಲ್ಲ ಹೊಗಳಿ ಚಪ್ಪಾಳೆ ತಟ್ಲಿ ನನ್ಗೊಂದಿಷ್ಟು ಕೀರ್ತಿ ಬರುತ್ತೆ, ಹಾಗೆಲ್ಲ ಇಲ್ಲ. ಅವ್ನು ಹಾಡ್ಬೇಕು, ಅವ್ನು ಹೇಳ ಸ್ವಭಾವ ಅಷ್ಟೇ. ಹುಚ್ಚ ಹಾಡ್ತಾ ಇರ್ತಾನೆ. ಕುಣಿಯೋದು ಯಾಕೆ? ಇಲ್ಲ ಬೇರೆಯವರೆಲ್ಲ ನಾನು ಕುಣಿಯೋದನ್ನ ನೋಡ್ಲಿ, ನಾನು ಹೆಂಗ್ ಕುಣಿತಾ ಇದ್ದೀನಿ, ಈ ತರ ಒಂದು ಕುಣಿಯೋದನ್ನ ಯಾರು ಮಾಡ್ಲಿಕ್ಕೆ ಸಾಧ್ಯನಾ? ಜಗತ್ತಿನಲ್ಲಿ ನಾನು ಕೀರ್ತಿಯನ್ನು ಪಡಿಬೇಕು, ಇದೆಲ್ಲ ಏನಿಲ್ಲ. ಉನ್ಮತ್ತ ತಾನು ಸುಖೋದ್ರೇಕದಿಂದಲೇ ಪ್ರವೃತ್ತಿ ಮಾಡ್ತಾನೆ. ಆ ಸುಖೋದ್ರೇಕ, ಅತ್ಯಂತ ಸುಖ, ಅದರಿಂದ ಹುಚ್ಚ ಸುಖೋದ್ರೇಕದಿಂದ ಕುಣಿತಾನೆ, ಹಾಡ್ತಾನೆ, ಎಲ್ಲ ಮಾಡ್ತಾನೆ. ದೇವರು ಹಾಗೆ ಸುಖೋದ್ರೇಕದಿಂದ ಮಾಡ್ತಾ ಇರ್ತಾನೆ ಕೆಲಸ. ಅದು ಯಾವುದೇ ಒಂದು ಪ್ರಯೋಜನದಿಂದಲ್ಲ. ಹುಚ್ಚ ತಾನೇನೋ ಪ್ರಯೋಜನಕ್ಕೋಸ್ಕರ ಮಾಡೋ ಕೆಲಸ ಅಲ್ಲ. ಭಗವಂತನನ್ನ ಹುಚ್ಚನಿಗೆ ಹೋಲಿಸಿದ್ದಾರೆ ಅಂತ ಭಾವಿಸಬಾರದು. ಆದ್ರೆ ಅಲ್ಲಿ ಬೇಕಾಗಿರೋ ಅಂಶ ಸುಖೋದ್ರೇಕ. ಒಬ್ಬ ಉನ್ಮತ್ತನಿಗೆ ಏನೂ ಅಪೇಕ್ಷೆ ಇಲ್ಲ, ಏನೂ ಅಪೇಕ್ಷೆ ಇಲ್ಲದೆ ಕೆಲಸ ಮಾಡೋದು ಅನ್ನೋ ಅಂಶದಲ್ಲಿ ಮಾತ್ರ ಉದಾಹರಣೆ ಹೊರತು ಹುಚ್ಚನಿಗೆ ಹೋಲಿಸ್ಲಿಕ್ಕೆ ಸಾಧ್ಯನೇ ಇಲ್ಲ ದೇವರನ್ನ. ಹುಚ್ಚ ಬೇರೆ, ಭಗವಂತನೇ ಬೇರೆ. ಉನ್ಮತ್ತತೆ ಅನ್ನೋದು ಇದೆ. ಈಗ ಸಾತ್ವಿಕ ಹುಚ್ಚರು ಅಂತಾನೂ ಇರ್ತಾರೆ, ಎಲ್ಲವನ್ನ ಮರೆತು ಬಿಡ್ತಾರೆ, ದೇವರಲ್ಲಿ ಮುಳುಗಿರ್ತಾರೆ, ದೇವ್ರ ಬಗ್ಗೆ ಹಾಡ್ತಾ ಇರ್ತಾರೆ, ಕೂಗ್ತಾ ಇರ್ತಾರೆ. ಬೇರೆಯವ್ರು ಏನ್ ಅನ್ಕೊಂಡು ಅವ್ರ ಪಾಡಿಗೆ ಒಂದೇ ತರ ಇರ್ತಾರೆ, ಯೋಚನೆ ಮಾಡಲ್ಲ. ಈ ಸಾತ್ವಿಕ ಉನ್ಮತ್ತತೆ ಅಂತ. ಅದು ಅವ್ರಿಗೊಂದು ಪ್ರಯೋಜನ ಇದೆ, ಅದ್ರಲ್ಲೊಂದು ಆನಂದ ಸಿಗತ್ತೆ. ಉನ್ಮತ್ತನಿಗೂ ಆನಂದ ಸಿಗತ್ತಾ ಇಲ್ವಾ? ಕುಣದಾಗ ಇದಾಗದಾಗ ಅವನಿಗೆ ಸಿಗತ್ತೆ, ಯಾಕಂದ್ರೆ ನಾನು ಅಪರಿಪೂರ್ಣ. ಆದ್ರೆ ಮೇಲ್ನೋಟಕ್ಕೆ ಬೇರೆಯವ್ರ ತರ ಒಂದು ಪ್ರಯೋಜನ ದೃಷ್ಟಿಯಿಂದ ಅವನು ಆ ಕೆಲಸ ಮಾಡಲ್ಲ. ಹಾಗೆ ಆ ಅಂಶದವನ್ನ ದೃಷ್ಟಾಂತ ಇಟ್ಕೊಂಡು ಉನ್ಮತ್ತನ ಒಂದು ದೃಷ್ಟಾಂತ ಎಲ್ಲಿ, ಯಾವ ವಿಷಯದಲ್ಲಿ ಅಂದ್ರೆ ಒಬ್ಬ ಹುಚ್ಚ ಒಂದು ಪ್ರಯೋಜನದ ಅಪೇಕ್ಷೆ ಇಟ್ಕೊಂಡು ಕೆಲಸ ಮಾಡಲ್ಲ. ಆ ಅಂಶದಲ್ಲಿ ದೇವರು ಅಷ್ಟೇ, ಅವನು ಒಂದು ಪ್ರಯೋಜನವನ್ನು ಇಟ್ಕೊಂಡು ಈ ಸೃಷ್ಟಿನ್ ಮಾಡಲ್ಲ. ಆದ್ರೆ ಅದರಿಂದ ಬೇರೆಯವ್ರಿಗೆ ಲಾಭ ಆಗ್ಬಹುದು. ಈಗ ಹುಚ್ಚ ಕುಣಿತಾನೆ, ಬೇರೆಯವರೆಲ್ಲ ನಗ್ತಾರೆ, ಬೇರೆಯವ್ರಿಗೆ ಇದು ನೋಡಿ ಇವ್ನು ಹೆಂಗ್ ಕುಣಿತಾ ಇದ್ದಾನೆ, ಇವ್ನು ಹೆಂಗ್ ಆಡ್ತಾ ಇದ್ದಾನೆ ಹುಚ್ಚ ಅಂತ. ಹುಚ್ಚ ಅವನೇನು ಹಿಂಗ್ ಮಾಡ್ತಾ ಇದ್ದಾನೆ ಅಂತ ಬೇರೆಯವ್ರು ಅನ್ಕೊಳ್ತಾರೆ, ಅವ್ರಿಗೆ ಸಂತೋಷದಾಯಕ. ಆದ್ರೆ ಅವನು ಪ್ರಯೋಜನದ ದೃಷ್ಟಿಯಿಂದ ಮಾಡಿರಲ್ಲ. ಅದೇ ತರ ಇಲ್ಲಿ ಭಗವಂತ
ಸ್ವಭಾವವನ್ನ ಪಡೆದಿದ್ದಾನೆ ಈ ತರ ಸೃಷ್ಟಿ ಮಾಡೋದು ಅನ್ನೋದನ್ನ, ಹೊರತು ಪ್ರಯೋಜನಕ್ಕಲ್ಲ. ಇನ್ನು ಇಷ್ಟಾದ್ಮೇಲೆ ರಜ, ತಮ ಮತ್ತೆ ಸತ್ವ ಈ ಎಲ್ಲ ಗುಣಗಳು ಇದೆ ಅಂತಂದ್ರೆ ಏನರ್ಥ? ರಜೋ ಭಾಜಃ ಅಂತ ಹೇಳಿದ್ದಾರೆ. ಭಗವಂತ ಮಾಡೋ ಪ್ರತಿ ಸೃಷ್ಟಿ ಏನಿದೆ ಇದು ಲೀಲೆ, ಜೊತೆಗೆ ಇದು ರಜೋಗುಣದ ಸಂಪರ್ಕವನ್ನ ಪಡೆದಿದೆ. ಏನ್ ರಜೋಗುಣವನ್ನು ಪಡೆದಿರೋದು ಅಂದ್ರೆ ಏನರ್ಥ? ರಜೋಗುಣದಿಂದ ಬಂಧನ ಹೊಂದಿರೋದು ಅಂತ ಅರ್ಥ ಅಲ್ಲ, ಹೊರತು ರಜೋಗುಣವನ್ನ ಬಳಸ್ಕೊಂಡ್ ಮಾಡೋದು ಅಂತ ಅರ್ಥ ಅಷ್ಟೆ. ಇದು ನಮ್ಮಲ್ಲೂ ರಜೋಗುಣ ಇದೆ, ದೇವರಲ್ಲೂ ರಜೋಗುಣ ಇದೆ. ನಮ್ಮಲ್ಲೂ ತಮೋಗುಣ ಇದೆ, ದೇವರಲ್ಲೂ ತಮೋಗುಣ ಇದೆ. ಇಬ್ರು ಸಮಾನ ಅಂದ್ರೆ ಅಲ್ಲ. ಅವನ್ ತಮೋಗುಣವನ್ನು ಬಳಸ್ಕೊಂಡು ಸೃಷ್ಟಿ ಮಾಡಿದ. ನಮ್ಮಲ್ಲಿ ತಮೋಗುಣನೇ ಇದೆ, ದೇವರಲ್ಲಿ ತಮೋಗುಣ ಇಲ್ಲ. ಇದು ಹೇಗಾಯ್ತು ಅಂದ್ರೆ, ದುಃಖಿ ಸುಖಿ ಅಂತ ಶಬ್ದಗಳಿವೆ ಸಂಸ್ಕೃತದಲ್ಲಿ. ದುಃಖಿ ಅಂದ್ರೆ ನನಗ್ ದುಃಖ ಇದೆ ಅಂತ ಅರ್ಥ, ಸುಖಿ ಅಂದ್ರೆ ನನಗ್ ಸುಖ ಇದೆ ಅಂತ ಅರ್ಥ. ಇದು ಜೀವರಲ್ಲಿ ಬಳಸೋ ಶಬ್ದ. ದೇವರಲ್ಲೂ ದುಃಖಿ ಸುಖಿ ಅಂತ ಬಳಸೋದಿದೆ. ಸುಖಿ ಅಂದ್ರೆ ಬಿಡಿ, ಪರಿಪೂರ್ಣ ಸುಖ ಇರೋ ದೇವರು. ನಮ್ಮಲ್ಲಿ ಪರಿಪೂರ್ಣ ಸುಖ ಅಲ್ಲ, ಸುಖ ಇದೆ ಅಪರಿಪೂರ್ಣ ನಮ್ಮ ಯೋಗ್ಯತೆಗೆ ತಕ್ಕ ಹಾಗೆ. ಆದ್ರೆ ಸುಖಿ ಅನ್ನೋ ಶಬ್ದ ಅವನಲ್ಲೂ ಬಳಸ್ತಾರೆ, ನಮ್ಮಲ್ಲೂ ಬಳಸ್ತಾರೆ, ಆದ್ರೆ ವ್ಯತ್ಯಾಸ ಅರ್ಥದಲ್ಲಿ. ಹಾಗೆ ದುಃಖಿ ಅನ್ನೋ ದೇವರಲ್ಲೂ ಬಳಸ್ತಾರೆ, ನಮ್ಮಲ್ಲೂ ಬಳಸ್ತಾರೆ. ದುಃಖಿ ಅನ್ನೋದು ಹೇಗ್ ಬಳಸ್ತಾರೆ? ದೇವರನ್ನ ಯಾವತ್ತೂ ದುಃಖಿಯನ್ನು ನಾವು ಅನುಸಂಧಾನ ಮಾಡಬಾರ್ದು, ಚಿಂತಿಸಬಾರ್ದು, ಅದು ತಪ್ಪು. ಆ ತರ ಇಲ್ಲ. ಉತ್ತಮಾಧಿಕಾರಿಗಳು ದುಃಖಿ ಅಂತ ದೇವರನ್ನು ಚಿಂತಿಸ್ತಾರೆ. ಎಲ್ಲಾ ಗುಣ ದೇವರಲ್ಲಿದೆ, ಯಾವುದೂ ಇಲ್ಲ ಅಂತ ಹೇಳೋ ಹಾಗೆ ಇಲ್ಲ. ಅಲ್ಲ, ದುಃಖ ಅನ್ನೋದೊಂದು ಗುಣನ? ದುಃಖ ಅನ್ನೋದು ಗುಣ ಅಲ್ಲ, ಅದು ದೋಷ. ಮತ್ತೆ ದುಃಖ ಅನ್ನೋದು ಇದೆಯಾ ದೇವರಲ್ಲಿ ಅಂತಂದ್ರೆ ಹಾಗಲ್ಲ. ನೀವು ಯಾವುದೇ ಶಬ್ದವನ್ನ ತಗೊಳ್ಳಿ, ಅದು ದೇವರಿಗೆ ಬಂದಾಗ ಅದು ಗುಣ ಆಗ್ಬಿಡತ್ತೆ. ಆ ತರ ನಾವು ಚಿಂತಿಸ್ಬೇಕು. ಆ ರೀತಿ ಯೋಚನೆಗೆ ಬಂದ್ರೆ ಮಾತ್ರ ಬ್ರಹ್ಮಸೂತ್ರ 1ನೇ ಅಧ್ಯಾಯ ಓದಿದೀವಿ ಅಂತ ಅರ್ಥ. ಇಲ್ಲ ಅಂದ್ರೆ ವ್ಯರ್ಥ. ಬ್ರಹ್ಮಸೂತ್ರದ 1ನೇ ಅಧ್ಯಾಯ ಹೊರಟಿದ್ದೆ ಅದಕ್ಕೋಸ್ಕರ, ಅನುವ್ಯಾಖ್ಯಾನ ಇದೆಲ್ಲ ಬಂದಿದ್ದೆ ಅದಕ್ಕೋಸ್ಕರ. ಭಗವಂತನಲ್ಲಿ ಪ್ರತಿಯೊಂದು ಗುಣಗಳು ಇವೆ. ನೀವು ಯಾವುದೇ ಶಬ್ದ ತಗೊಳ್ಳಿ, ಅದೊಂದು ಗುಣ ಹೇಳುತ್ತೆ ದೇವರಲ್ಲಿ. ಅಲ್ಲಿ ದುಃಖಿ ಅನ್ನೋ ದೇವರಲ್ಲಿ ಹೇಗ್ ಗುಣ ಹೇಳುತ್ತೆ? ದುಃಖ ಇದೆ ಅಂತ ಹೇಳುತ್ತಲ್ವಾ ಅಂದ್ರೆ ಅಲ್ಲ. ಅದು ಹೇಳೋದೇನಂದ್ರೆ, ದುಃಖಿ ಅಂದ್ರೆ ದುಃಖ ಅವನ ಅಧೀನದಲ್ಲಿದೆ ಅಂತ ಅರ್ಥ. ಇದು ಹೇಗೆ ತಮೋ ಗುಣ ದೇವರಲ್ಲಿದೆ ಅಂದ್ರೆ, ತಮೋ ಗುಣ ಅವನ ಅಧೀನದಲ್ಲಿದೆ. ತಮೋ ಗುಣವನ್ನು ಹೇಗ್ ಬೇಕಾದ್ರೂ ಅವನು ಬಳಸ್ಕೊಳ್ತಾನೆ. ಹಾಗೆ ಜೀವರಲ್ಲಿ ದುಃಖ ಇದೆ, ಪ್ರಾಣಿಗಳಲ್ಲಿ ಮಿಕ್ಕಿದವರೆಲ್ಲ ದುಃಖ ಇದೆ. ಅದನ್ನ ಯಥೇಷ್ಟ ವಿನಿಯೋಗ ಮಾಡ್ಲಿಕ್ಕೆ ಅವನಿಗೆ ಶಕ್ತಿ ಇದೆ. ಇವನಿಗೆ ಇಷ್ಟು ದುಃಖ ಕೊಡ್ಬೇಕಾ ಕೊಡ್ತಾನೆ, ದುಃಖ ತೆಗಿಬೇಕಾ ತೆಗಿತಾನೆ. ಆ ದುಃಖ ಅವನ್ ಹೇಳ್ದಾಗ ಕೇಳುತ್ತೆ ಆ ದುಃಖ, ಆ ತರ ಅವ್ನ್ ಮಾಡ್ತಾನೆ. ಅದನ್ನ ಅವ್ನ್ ದುಃಖಿ ಅಂತ ಅನಿಸ್ಕೊಳ್ತಾನೆ. ಹಾಗಾದ್ರೆ ದುಃಖಿ ಅನ್ನೋ ಶಬ್ದ ಅಲ್ಲೂ ಬಳಸ್ತಾರೆ, ಇಲ್ಲ ಅಂತಿಲ್ಲ, ಅದ್ರ ಅರ್ಥ ಬೇರೆ. ಹೇಗೆ ಸುಖಿ ಅನ್ನೋದು ನಮ್ಮಲ್ಲೂ ಬಳಸ್ತಾರೆ, ದೇವರಲ್ಲೂ ಬಳಸ್ತಾರೆ, ವ್ಯತ್ಯಾಸ ಇದೆಯೋ ಹಾಗೆ ಇದು. ಹಾಗೆ ತಮೋ ಗುಣವಾನ್ ದೇವರು, ಹೌದು ಒಪ್ಪೋಣ. ತಮೋ ಗುಣವನ್ನು ನಿಯಮನ ಮಾಡ್ತಾನೆ ಅಂತ ಅರ್ಥ. ಹೇಗ್ ಬೇಕೋ ಆ ತಮೋ ಗುಣವನ್ನ ಆಚೆ ಈಚೆ ಮಾಡ್ತಾನೆ. ನಮ್ಗೆ ಹಾಗೆ ಶಕ್ತಿ ಇಲ್ಲ. ಈ ರೀತಿ ಪ್ರತಿಯೊಂದು ಶಬ್ದ ಅದು ಭಗವದ್ ವಾಚಕ, ದೇವರನ್ನೇ ಹೇಳುವ ಶಬ್ದ ಅಂತ ಸರ್ವ ಸಮನ್ವಯ ಸಿದ್ಧಾಂತ ಆಚಾರ್ಯರದು. ಬ್ರಹ್ಮಸೂತ್ರ ವೇದವ್ಯಾಸರ ಸಿದ್ಧಾಂತ, ಅದು ಆಚಾರ್ಯರ ಸಿದ್ಧಾಂತ. ಆಚಾರ್ಯರ ಸಿದ್ಧಾಂತದಲ್ಲಿ ಈ ತರ ಶಬ್ದಗಳನ್ನ ಅರ್ಥ ಮಾಡ್ಕೊಳ್ಳೋ ಒಂದು ಕ್ರಮ ಇದೆ. ಅದನ್ನ ಸುಧಾ, ಅನುವ್ಯಾಖ್ಯಾನ, ಬ್ರಹ್ಮಸೂತ್ರ ಇದನ್ನೆಲ್ಲ ಓದಿದಾಗ ನಮಗೆ ತಿಳಿಯುತ್ತೆ. 1ನೇ ಅಧ್ಯಾಯದ ಸಂದರ್ಭದಲ್ಲಿ ಆ ಪ್ರಸಂಗವನ್ನ ಇಲ್ಲಿ ಬಳಸ್ಕೊಂಡಿದ್ದಾರೆ ವ್ಯಾಖ್ಯಾನಕಾರರು. ಆ ಹಿನ್ನೆಲೆಯಲ್ಲಿ ಭಾಗವತಕ್ಕೆ ವ್ಯಾಖ್ಯಾನ ಮಾಡ್ತಾ ಇದ್ದಾರೆ. ಇಲ್ಲಾಂದ್ರೆ ಬಹಳ ಕಷ್ಟ. ಇಲ್ಲ, ಭಾಗವತ ಪದ್ಯಗಳಿಗೆ ಅರ್ಥ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಮೇಲ್ನೋಟಕ್ಕೆ ಚರಿತ್ರಾ ಭಾಗದ ಅರ್ಥ ಹೇಳೋದು ಸುಲಭ, ಅದು ಬೇರೆ ತರ. ಅದು ಅಲ್ಲೂ ಕಷ್ಟ ಇದೆ. ಈ ಶಾಸ್ತ್ರದ ಗಂಧ ಗಾಳಿ ಇಲ್ದೇನೆ ಭಾಗವತಕ್ಕೆ ಹೇಳೋದು ಸಾಧ್ಯನೇ ಇಲ್ಲ. ಶಾಸ್ತ್ರದ ಹಿನ್ನೆಲೆ ಇರ್ಬೇಕು, ಅಧ್ಯಯನದ ಹಿನ್ನೆಲೆ ಇದ್ರೆ ಮಾತ್ರ ಭಾಗವತ ಪದ್ಯಗಳಿಗೆ ಅರ್ಥ ಹೇಳಲಿಕ್ಕೆ ಸಾಧ್ಯ. ಇಲ್ಲಂದ್ರೆ ರಜೋಭಾಜಃ ಅಂತ ಬಂದಿದೆ. ರಜೋಗುಣ ದೇವರಲ್ಲಿದೆ ಅಂತಾನೆ ಅರ್ಥ ಇದಕ್ಕೆ. ರಜೋಗುಣ ದೇವರಲ್ಲಿ ಇದೆ ಅಂತಂದ್ರೆ ಇದು ಒಪ್ಲಿಕ್ಕೆ ಸಾಧ್ಯನೇ ಇಲ್ಲ, ಬಹಳ ವಿರುದ್ಧ ಇದು. ದೇವರಲ್ಲಿ ರಜೋಗುಣ ಇರಲಿಕ್ಕೆ ಸಾಧ್ಯನೇ ಇಲ್ಲ. ಆದ್ರೆ ರಜೋಭಾಜಃ ಅಂತ ಹೇಳ್ಬಿಟ್ಟಿದ್ದಾರೆ. ಇದನ್ನ ಹೇಗ್ ಕೂಡಿಸೋದು ಅಂದ್ರೆ, ಈ ಒಂದು ಬ್ರಹ್ಮಸೂತ್ರ ಹೇಳಿದ ಆ ನ್ಯಾಯವನ್ನ ಇಟ್ಕೊಂಡೇ ಇದಕ್ಕೆ ಕೂಡಿಸ್ಬೇಕು. ಅದನ್ನ ಇಲ್ಲಿ ಬಿಡಿಸಿದೆ. ರಜಾದಿ ಗುಣ ಭಾಕ್ತ್ವಂ ನಾಮ ತದ್ಬದ್ಧತ್ವಂ ಇತಿ ನ ತದ್ಬದ್ಧತ್ವಂ ಇತಿ ಪ್ರತೀತಿ ವಾರಣ. ಈ ತರ ಜ್ಞಾನ ಬರಬಾರ್ದು ಅಂತ ಹೇಳಿ ವಿವಕ್ಷಿತಂ ಗುಣ ಭಾಕ್ತ್ವಂ, ದೇವರಲ್ಲಿರೋ ಗುಣ ಭಾಕ್ತ್ವ, ಗುಣಗಳನ್ನು ಹೊಂದಿರೋದು ಅನ್ನೋದಕ್ಕೆ ಏನರ್ಥ ಅನ್ನೋದನ್ನ ಬಿಡಿಸ್ತಾರೆ ಅಂತ ಹೇಳಿ, ಯಥೇಷ್ಟ ವಿನಿಯೋಗ ಸ್ವಾತಂತ್ರ್ಯಂ ಇಸ್ ಈಕ್ವಲ್ ಟು ಯಥೇಷ್ಟ ವಿನಿಯೋಗ. ಬಹಳ ಚೆನ್ನಾಗಿದೆ. ನಮ್ಮಲ್ಲಿ ಸ್ವಾತಂತ್ರ್ಯ ಅಂದ್ರೆ ಏನರ್ಥ? ಸ್ವಾತಂತ್ರ್ಯ ಅನ್ನೋದಕ್ಕೆ ಸ್ವಾತಂತ್ರ್ಯ ಅಂದ್ರೆ ಯಥೇಷ್ಟ ವಿನಿಯೋಗ ಅಂತ ಅರ್ಥ. ಈ ತರದ್ದು ಶಾಸ್ತ್ರದಲ್ಲಿ ಮಾತ್ರ ಬಿಡಿಸ್ತಾರೆ, ವ್ಯಾಖ್ಯಾನಗಳಲ್ಲಿ ಮಿಕ್ಕಿದ ಕಡೆ ಸಿಗಲ್ಲ. ದೇವರಲ್ಲಿ ಸ್ವಾತಂತ್ರ್ಯ ಇದೆ ಅಂದ್ರೆ ಯಥೇಷ್ಟ ವಿನಿಯೋಗ ಮಾಡ್ಲಿಕ್ಕೆ ಶಕ್ತಿ ಇದೆ ಅಂತ ಅರ್ಥ. ದೇವರಲ್ಲಿ ಅಂದ್ರೆ ಒಂದ್ ವಸ್ತುನ ತನಗಿಷ್ಟ ಬಂದ ಹಾಗೆ ಬಳಸ್ಕೊಳ್ಲಿಕ್ಕೆ ಶಕ್ತಿ ಇದೆ, ಅವನಿಗೆ ಸ್ವಾತಂತ್ರ್ಯ ಇದೆ ಅಂತ ಅರ್ಥ. ಇದು ನನ್ನ ಅಧೀನ ಅಂದ್ರೆ ಏನರ್ಥ? ನನಗೆ ಹೇಗ್ ಬೇಕೋ ಹಾಗೆ ನಾ ಮಾಡ್ಲಿಕ್ಕೆ ನನಗೆ ಶಕ್ತಿ ಇದೆ ಅಂತ ಅರ್ಥ. ಆಗ ನನಗೆ ಸ್ವಾತಂತ್ರ್ಯ ಇದೆ. ನನ್ನ ದೇಹದ ಬಗ್ಗೆ ನನಗೆ ಸ್ವಾತಂತ್ರ್ಯ ಇಲ್ಲ. ಯಾಕೆ? ಈ ದೇಹವನ್ನು ಬಳಸ್ಕೊಂಡು ಹೇಗ್ ಬೇಕಾದ್ರೂ ಮಾಡ್ಕೊಳಿಕ್ ನನ್ಗಾಗಲ್ಲ.
ಅದನ್ನ ಸ್ವಾತಂತ್ರ್ಯ ನಮಗಿಲ್ಲ, ಯಥೇಷ್ಟ ವಿನಿಯೋಗ ಶಕ್ತಿ ಇಲ್ಲ ನಮ್ಮಲ್ಲಿ, ಯಥೇಷ್ಟ ವಿನಿಯೋಗ ಕರ್ತೃತ್ವ ಹೊರಟೋಗಿದೆ ನಮ್ಮಲ್ಲಿ ಅಂತ ಅರ್ಥ. ಆದ್ರಿಂದ ಯಾವತ್ತು ನಮಗ ಆ ಸ್ವಾತಂತ್ರ್ಯ ಬರುತ್ತೆ, ಯಾವ ಜನ್ಮದಲ್ಲೂ ಬರಲ್ಲ ಅಂತ, ಅದು ದೇವರಲ್ಲಿ ಮಾತ್ರ ಅಂತ ಸ್ವಾತಂತ್ರ್ಯ. ಹೀಗೆ ಭಾಗವತದ ಈ ಪದ್ಯದ ಒಂದು ವಿವರಣೆ. ಇನ್ನೂ ಅನೇಕ ವಿಷಯಗಳಿವೆ, ಅದನ್ನ ಮುಂದೆ ಆಗ್ಲೇ ತಿಳಿಸಿದ್ರೆ ಬಿದಿಗೆಯಿಂದ ಮತ್ತೆ ಪಾಠ ಅಂತ ಹೇಳಿದೆ. ಇಂದಿನ ಪಾಠವನ್ನ ಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲನಿಗೆ ನಮಸ್ಕಾರ ಗುರು, ಧನ್ಯವಾದಗಳು. ನಮಸ್ಕಾರ ಗುರುಗಳೇ.